ದಕ್ಷಿಣ ಕನ್ನಡದಲ್ಲಿ ಪ್ರಕರಣ ದಿನದಿಂದ ದಿನಕ್ಕೆ ಉದ್ರಿಕ್ತಗೊಳ್ತಾ ಇದೆ. ಅಷ್ಟೇ ಅಲ್ಲದೆ ಬಿಜೆಪಿಯ ಸಂಸದೆ ಶೋಭಾ ಕರಂದ್ಲಾಜೆ ನೀಡಿದಂತಹ ಹೇಳಿಕೆ ಇದೀಗ ಪ್ರಚೋದನೆಗೆ ಕಾರಣವಾಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದರ ಬಗ್ಗೆ ಹೇಳೋಕೆ ನಮ್ಮ ಜೊತೆ ಸಚಿವರಾಗಿರುವಂತಹ ರಮನಾಥ್ ರೈ ಇದ್ದಾರೆ. ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಶೋಭಾ ಕರಂದ್ಲಾಜೆ ನೀಡಿದಂಥ ಹೇಳಿಕೆ ಈಗ ರಾಜ್ಯಾದ್ಯಂತ ಒಂದು ಇನ್ನೊಂದು ಪ್ರಚೋದನೆಗೆ ಕಾರಣವಾಗಿದೆ ಅನ್ನೊಂದು ವಿಷಯಕ್ಕೆ ಈಗ ಒಂದು ಗುರಿ ಆಗ್ತಾ ಇದೆ. ಸೊ ಈ ಬಗ್ಗೆ ಸರ್ ನೋಡಿ, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಮಂಗಳೂರು ಪ್ರಾರಂಭದಲ್ಲಿ ಗಲಾಟೆ ಹೆಚ್ಚಿಗೆ ಆಗಬೇಕು ಅಂತ ಪ್ರಚೋದನೆಕಾರಿಯಾದ ನಡವಳಿಕೆಯನ್ನು ಮಾಡಿದರು. ಈಗ ಅವರ ಮನಸ್ಸಲ್ಲಿದ್ದ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಮಾತು ಹೇಗೆ ಅಂತ ಹೇಳಿದ್ರೆ, ನೀವು ಗಲಾಟೆ ಮಾಡಬೇಕು ಅಂತ ಹೇಳಿ, ಶಾಂತಿ ಬೇಡ, ಅವರಿಗೆ ಗಲಾಟೆ ಮಾಡಬೇಕು. ಅದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನೋ ಗೃಹ ಇಲಾಖೆ ವೈಫಲ್ಯ ಆಗಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಅವರು ಹೇಳ್ತಾರೆ ಗೃಹ ಇಲಾಖೆ ವೈಫಲ್ಯ ಆಗಿದೆ. ಗಲಾಟೆ ಮಾಡುವವರು ಇವರಾದ್ರೆ ಇವರ ಜನರಿಗೆ ಹೇಳಬೇಕು, ಸ್ವಲ್ಪ ನೀವು ಗಲಾಟೆ ಮಾಡಬೇಡಿ, ಶಾಂತಿಯಿಂದ ಇರಬೇಕು, ಸಮಾಧಾನ ಇರಬೇಕು ಅಂತ ಹೇಳಬೇಕಲ್ಲ. ಎಲ್ಲಿಂದ ಶುರುವಾಯಿತು ಈ ಗಲಾಟೆ? ಒಬ್ಬನಿಗೆ ರಂಜಾನ್ ದಿವಸ ಚೂರಿ ಹಾಕಿದ್ರು ಒಬ್ಬನಿಗೆ, ಅಲ್ಲಿಂದ ಶುರುವಾಯಿತು ಈ ಗಲಾಟೆ. ಆ ನಂತರ ನೋಡಿ, ಅದಕ್ಕಿಂತ ಮೊದಲೊಬ್ಬ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನ ಸಾಯಿಸಿದ್ರು. ಆ ನಂತರ ಒಬ್ಬ STPI ಅವನು ಸಾಯಿಸಿದವರು BJP ಅವರು ಅಂತೇಳಿ ಅವರು ಸಿಕ್ಕಾಕೊಂಡ್ರು. ಆ ನಂತರ ಗಲಾಟೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇವರು ಪ್ರಯತ್ನ ಮಾಡಿ, ಯಾರೋ ಈಗ ತೀರ್ಕೊಂಡವನು ಅದು ಯಾರು ಮಾಡಿದ್ದಾರೆ ಅಂತ ಖಂಡಿತವಾಗಿ ಪತ್ತೆ ಆಗುತ್ತೆ. ಇದರಲ್ಲಿ ಸಾಯೋದು ಯಾರಂದ್ರೆ ನಿರಪರಾಧಿಗಳು ಕೆಲವು ಜನ ಸಾಯ್ತಾರೆ. ಉಸ್ತುವಾರಿ ಸಚಿವರ ಈಗ ಅಲ್ಲಿ ಏನು ಹೇಳಕ್ ಇಷ್ಟಪಡ್ತೀವಿ ಸರ್ ಈ ಜನಕ್ಕೆ? ಈಗ ಶಾಂತಿ ಬೇಕು ನಮಗೆ ಈ ಶೋಭಾ ಕರಂದ್ಲಾಜೆ ಅಂತ ಪ್ರಚೋದನಕಾರಿ ಮಾತುಗಳು ಯಾರು ಮಾತಾಡಬಾರ್ದು. ಆ ಶಬ್ದವನ್ನು ಯಾರು ಉಪಯೋಗ ಮಾಡಬಾರ್ದು. ಶಾಂತಿ ನೆಲೆಗೊಳ್ಳಬೇಕು. ವದಂತಿ ಕಿವಿ ಕೊಡಬಾರ್ದು. ನಾವೆಲ್ಲರೂ ಮನುಷ್ಯನ ಪ್ರೀತಿ ವಿಶ್ವಾಸದಿಂದ ಬಾಲಿ ಬದುಕತಕ್ಕಂಥ ಒಂದು ಜಿಲ್ಲೆ ಅದು. ಒಂದು ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆ. ಅನೇಕ ಜಾತಿ, ಅನೇಕ ಧರ್ಮ, ಅನೇಕ ಭಾಷೆ ಜನ ಇರ್ತಕ್ಕಂಥ ಈ ದೊಡ್ಡ ದೇಶದ ಎಲ್ಲಾ ಜಾತಿ, ಎಲ್ಲಾ ಧರ್ಮ, ಎಲ್ಲಾ ಭಾಷೆ ಜನ ನಮ್ಮ ಪ್ರೀತಿ ವಿಶ್ವಾಸದ ಬದುಕು. ಏನಾಗುತ್ತೆ, ನಮ್ಮ ಹಿರಿಯರ ಲಗಾಯಿತು ನಾವೆಲ್ಲ ಪ್ರೀತಿ ವಿಶ್ವಾಸ ಬದುಕಿದವರು, ಇನ್ನು ಮುಂದೆ ಕೂಡ ಪ್ರೀತಿ ವಿಶ್ವಾಸ ಬದುಕಿ ಈ ಮತೀಯವಾದಿ ಶಕ್ತಿಗಳನ್ನ ದೂರ ಮಾಡತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ನಾಗರಿಕರು ಮಾಡಿದಾಗ ಶಾಂತಿ ತನ್ನಷ್ಟಕ್ಕೆ ನೆಲೆಗೊಳ್ಳುತ್ತದೆ. ಅದು ಎರಡೂ ಕಡೆ ಬಹುಸಂಖ್ಯಾತ ಮತೀಯವಾದವೂ ಇದೆ, ಅಲ್ಪಸಂಖ್ಯಾತ ಮತೀಯವಾದವೂ ಇದೆ. ಇವಿಷ್ಟು ಸಚಿವ ರಮನಾಥ್ ಅವರು ಹೇಳೋ ಮಾತು. ಇವ್ರು ಹೇಳೋ ಪ್ರಕಾರ ನಾಳೆ ನಾವು ಏನು ಮಂಗಳೂರಿನಲ್ಲಿ ಅಂತ ಪರಿಸ್ಥಿತಿನ ಈಗಾಗಲೇ ಅಲ್ಲಿ ತಿಳಿಯಿದೆ. ನಾಳಿನ ಸಭೆಯಲ್ಲಿ ಒಂದು ಶಾಂತಿ ಸಮಾವೇಶ ಮಾಡ್ತಿದ್ದೆ, ಶಾಂತಿ ಸಭೆಯನ್ನು ಮಾಡ್ತಾ ಇದ್ದೀವಿ. ಆ ಮೂಲಕ ರಾಜ್ಯದ ಜನತೆ ಯಾವುದೇ ರೀತಿಯ ವದಂತಿಗೆ ಕಿವಿ ಕೊಡಬಾರ್ದು, ಹಾಗೆ ಯಾವುದೇ ಪ್ರಚೋದನೆ ಮಾತಿಗೂ ಕೂಡ ಕರೆ ಕೊಡಬಾರ್ದು. JDS ಏನು ಶಾಂತಿ ಸಭೆ ಮಾಡೋಕ್ಕೆ ಮುಂದಾಗ್ತಿದೆ. ಅದು ಶಾಂತಿ ಸಭೆ ಯಾರೇ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಒಲವಿದೆ. ಆದರೆ ಏನು BJP ಮತ್ತು JDS 2020 ಸರ್ಕಾರದ ವೇಳೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಈ ಎರಡು ಸರ್ಕಾರಗಳು ಇದ್ರೂ, ಸಮ್ಮಿಶ್ರ ಸರ್ಕಾರ ಇದ್ರೂ ಕೂಡ ಆ ವೇಳೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಧಿಕಾರ RSSನ ಕೈಯಲ್ಲಿತ್ತು. ಅವಾಗಲೂ ಕೂಡ ಗಲಭೆಯಾಗಿದ್ವು. BJPಯವರು ಕೇವಲ ವದಂತಿನ ಸೃಷ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಸದ್ಯ ಪರಿಸ್ಥಿತಿ ತಿಳಿಯಾಗಿದೆ. ಯಾರು ಕೂಡ ವದಂತಿಗೆ ಕಿವಿ ಕೊಡಬಾರ್ದು ಅಂತ ಸಚಿವ ರಮನಾಥ್ ರೈ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಸಂಧ್ಯಾ ಸರ್ಬಾ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ TV.